Hello dear students, today let us study about how to draw a flow chart. What is flow chart? A flow chart is a pictorial representation for any given problem. So we solve a given problem using the flow chart. First we have to write an algorithm, then we have to draw a flow chart to that algorithm. Now let us see what and all the symbols we use in the algorithm. See, we have three columns: name, symbol, meaning. So oval, the symbol is called oval. So where we use this? So we use this symbol in any flowchart in the beginning or end part. In the terminal parts we use this symbol for start and stop. Okay, beginning or end. The next one is this. The symbol is called parallelogram. Okay. So this symbol is used for input or output operations. ಓಕೆ, ನಾವು ಯಾವುದೇ ಆಲ್ಗಾರಿದಮನ್ನು ಬರೆದು ಅದನ್ನು ಫ್ಲೋ ಚಾರ್ಟಿಗೆ ಬದಲಾಯಿಸಬೇಕಾಗುತ್ತೆ. ನಂತರ ಅದನ್ನು ನಾವು ಕೋಡಿಂಗಿಗೆ ಕನ್ವರ್ಟ್ ಮಾಡ್ತಾ ಹೋಗ್ತೀವಿ. ಅಂಥ ಸಂದರ್ಭದಲ್ಲಿ ನಾವು ಯಾವ ಚಿಹ್ನೆಗಳನ್ನು ಸಿಂಬಲನ್ನು ಬಳಸ್ತೀವಿ ಅಂತ ಫ್ಲೋ ಚಾರ್ಟಲ್ಲಿ. ಈ ಚಿಹ್ನೆಯ ಹೆಸರು ಓವಲ್. ಓಕೆ, ಇದನ್ನು ನಾವು ಯಾವುದೇ ಆಲ್ಗಾರಿದಮನ್ನು ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ಬಳಸ್ತಾ ಹೋಗ್ತೀವಿ, ಇನ್ ದ ಬಿಗಿನಿಂಗ್ ಆರ್ ಆ್ಯಂಡ್. ಈ ಸಿಂಬಲ್ನ ಹೆಸರು ಪ್ಯಾರಲೋಗ್ರಾಮ್. ಇದನ್ನು ನಾವು ಇನ್ಪುಟ್ ಆರ್ ಔಟ್ಪುಟ್ ಸಂದರ್ಭದಲ್ಲಿ ಬಳಸ್ತಾ ಹೋಗ್ತೀವಿ. ಸೊ ದ ನೆಕ್ಸ್ಟ್ ಈಸ್ ರೆಕ್ಟ್ಯಾಂಗಲ್, ಆಯತ. ಈ ರೆಕ್ಟ್ಯಾಂಗಲನ್ನು ನಾವು ಪ್ರಾಸೆಸಿಂಗ್ ಆರ್ ಕ್ಯಾಲ್ಕುಲೇಷನ್ ಪಾರ್ಟಲ್ಲಿ ಬಳಸ್ತಾ ಹೋಗ್ತೀವಿ. ಎಲ್ಲೆಲ್ಲಿ ಫಾರ್ಮುಲಾಗಳು ಬರುತ್ತೆ ಅಥವಾ ಎಲ್ಲೆಲ್ಲಿ ಈಕ್ವೇಷನ್ಸ್ ಬರುತ್ತೆ ಅಂಥ ಸಂದರ್ಭದಲ್ಲಿ ನಾವು ಈ ರೀತಿಯ ಒಂದು ಚಿಹ್ನೆಯನ್ನು ಬಳಸ್ತಾ ಹೋಗ್ತೀವಿ ಫ್ಲೋ ಚಾರ್ಟಲ್ಲಿ. ಸೊ ದಿಸ್ ಈಸ್ ಪ್ರಾಸೆಸ್ ಆರ್ ಕ್ಯಾಲ್ಕುಲೇಷನ್ ಸಿಂಬಲ್, ಓಕೆ, ಇನ್ ದ ಫ್ಲೋ ಚಾರ್ಟ್. ನೆಕ್ಸ್ಟ್ ಈಸ್ ದ ರಾಂಬಸ್. ದಿಸ್ ಈಸ್ ದ ರಾಂಬಸ್. ಓಕೆ, ಈ ಚಿಹ್ನೆ ನಾವು ರಾಂಬಸ್ ಅಂತ ಕರೀಬೇಕು. ಇದನ್ನು ನಾವು ಡಿಸಿಷನ್ ಆರ್ ಬ್ರಾಂಚಿಂಗ್ ಕನ್ಸ್ಟ್ರಕ್ಟಲ್ಲಿ ಬಳಸ್ತಾ ಹೋಗ್ತೇವೆ. ಸೊ ನನ್ನ ಮುಂದಿನ ವೀಡಿಯೋಲಿ ನೀವು ಅದನ್ನು ನೋಡ್ಬೋದು. ಇಫ್ ಎಲ್ಸ್, ಇಫ್ ಎಲ್ಸ್, ನೆಸ್ಟೆಡ್ ಇಫ್, ಮಲ್ಟಿಪಲ್ ಸೆಲೆಕ್ಷನ್, ಇದರಲ್ಲೆಲ್ಲ ನಾವು ಏನು ಮಾಡ್ತೀವಿ, ಈ ರೀತಿಯ ರಾಂಬಸ್ ಚಿಹ್ನೆಯನ್ನು ಬಳಸ್ತಾ ಹೋಗ್ತೀವಿ. ಓಕೆ, ಇದರ ಮೀನಿಂಗ್ ಡಿಸಿಷನ್ ಆರ್ ಬ್ರಾಂಚಿಂಗಲ್ಲಿ ಬಳಸ್ತಾ ಹೋಗ್ತೀವಿ ಅಂತ. ಸೊ ನೆಕ್ಸ್ಟ್ ಈಸ್ ಪ್ರಿಪರೇಷನ್. ಈ ಚಿಹ್ನೆಯ ಹೆಸರು ಪ್ರಿಪರೇಷನ್. ಓಕೆ, ನಾರ್ಮಲ್ ಇದು ನಾವು ಪ್ರೋಗ್ರಾಮಿಂಗ್ ಕನ್ಸ್ಟ್ರಕ್ಟಲ್ಲಿ ಫಾರ್ ಲೂಪ್ ಅಂತ ಬರುತ್ತೆ. ಆ ಫಾರ್ ಲೂಪಲ್ಲಿ ಇದನ್ನು ನಾವು ಬಳಸ್ತಾ ಹೋಗ್ತೀವಿ, ಈ ಚಿಹ್ನೆಯನ್ನು. ಓಕೆ, ಸೊ ನೆಕ್ಸ್ಟ್ ಈಸ್ ಪ್ರೀಡಿಫೈನ್ಡ್ ಪ್ರಾಸೆಸ್. ಓಕೆ, ಒಂದು ದೊಡ್ಡ ಪ್ರೋಗ್ರಾಮ್ ಇದ್ದಾಗ ಅದಕ್ಕೆ ಸಂಬಂಧಪಟ್ಟಂಥ ಹಲವಾರು ಸಣ್ಣ ಸಣ್ಣ ಪ್ರೋಗ್ರಾಮ್ ಇರ್ಬೋದು. ಇಟ್ ಈಸ್ ಕಾಲ್ಡ್ ಎ ಸಬ್ ಪ್ರೋಗ್ರಾಮ್ ಆರ್ ಸಬ್ ಫಂಕ್ಷನ್ಸ್. ಆ ರೀತಿ ಫಂಕ್ಷನ್ಗಳು ಬಂದಾಗ ಈ ರೀತಿಯ ಚಿಹ್ನೆಯನ್ನು ಬಳಸ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ಕಾಲ್ಡ್ ಪ್ರೀಡಿಫೈನ್ಡ್ ಪ್ರಾಸೆಸ್. ನೆಕ್ಸ್ಟ್ ಈಸ್ ದ ಕನೆಕ್ಟರ್ಸ್. ಈ ರೀತಿ ಸ್ಮಾಲ್ ಸರ್ಕಲ್ಗಳನ್ನು ಕರಿಬೇಕು, ಕನೆಕ್ಟರ್ ಅಂತ. ಓಕೆ, ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ಪೇಜಲ್ಲಿ ಫ್ಲೋ ಚಾರ್ಟನ್ನು ಬರಿತಾ ಬರ್ತೀರಾ, ಅದು ಇನ್ನೂ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಪೇಜಿಗೆ. ಆವಾಗ ನೀವು ಮೊದಲ ಪೇಜಿಂದ ಮತ್ತೊಂದು ಪೇಜಿಗೆ ಕನೆಕ್ಟ್ ಮಾಡಬೇಕಲ್ವಾ. ಅಂಥ ಸಂದರ್ಭದಲ್ಲಿ ಈ ರೀತಿಯ ಚಿಹ್ನೆಯನ್ನು ಬಳಸಿ ಇದರಲ್ಲಿ ನಾವು ಎ ಅಂತ ಕೊಟ್ಟರೆ ಮತ್ತೊಂದು ಪೇಜಲ್ಲಿ ಎ ಅಂತ ಬರೆದಾಗ ಅಲ್ಲಿ ಎ ಇಂದ ಎಗೆ ಕನೆಕ್ಟ್ ಆಗುತ್ತೆ. ಅಥವಾ ಇಲ್ಲಿ ಬಿ ಅಂತ ಬರೆದಾಗ ಮತ್ತೊಂದು ಪೇಜಲ್ಲಿ ಬಿ ಅಂತ ಬರೆದಾಗ ಬಿ ಇಂದ ಬಿ ಕನೆಕ್ಟ್ ಆಗುತ್ತೆ. ಸೊ ಆ ರೀತಿ ಕನೆಕ್ಟರನ್ನು ಬಳಸ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಈಸ್ ಆ್ಯರೋಸ್. ಓಕೆ, ಈ ರೀತಿ ಬಾಣದ ಗುರುತುಗಳನ್ನು ನಾವು ಕಂಟ್ರೋಲ್ ಫ್ಲೋ ಅಲ್ಲಿ ಬಳಸ್ತಾ ಹೋಗ್ತೀವಿ. ಅಂದರೆ ಕಂಟ್ರೋಲ್, ಸೊ ರೈಟಿಗೆ ಹೋಗುತ್ತಾ, ಲೆಫ್ಟಿಗೆ ಹೋಗುತ್ತಾ, ಅಥವಾ ಪುನಃ ಟಾಪಿಗೆ ಹೋಗುತ್ತಾ, ಅಥವಾ ಬಾಟಮಿಗೆ ಬರುತ್ತಾ, ಈ ರೀತಿ ನಾವು ಆ್ಯರೋ ಮಾರ್ಕ್ ಯೂಸ್ ಮಾಡಿ ವಿ ಕ್ಯಾನ್ ಶೋ ದ ಕಂಟ್ರೋಲ್ ಫ್ಲೋ ಆಫ್ ದಿಸ್
statements. Okay, these are all the different symbols used in flowchart. Okay, ಸೊ ಇಲ್ಲಿ ರಾಂಬಸ್ ನಾವು ವೈಲ್ ಆ್ಯಂಡ್ ಡೂ ವೈಲು ಸಹ ನೋಡ್ಬೋದು. ಅದು ನನ್ನ ಮುಂದಿನ ವೀಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೇನೆ. ಸೊ ನೀವು ಈ ಸಿಂಬಲನ್ನು ಫಸ್ಟ್ ಕಲ್ತಿರಬೇಕು. ಸೊ ಸಿಂಬಲ್ಸ್ ನೇಮ್ ಮೀನಿಂಗ್ ಇದೆ. ಸೊ ದಿಸ್ ಈಸ್ ವೋವಲ್. ಇದು ನಾವು ಬಿಗಿನಿಂಗ್ ಆರ್ ಎಂಡಲ್ಲಿ ಬಳಸ್ತಾ ಹೋಗ್ತೀವಿ. ಸೊ ದಿಸ್ ಸಿಂಬಲ್ ಈಸ್ ಕಾಲ್ಡ್ ಪ್ಯಾರಲೋಗ್ರಾಮ್. ಇದನ್ನು ಇನ್ಪುಟ್ ಆರ್ ಔಟ್ಪುಟ್ಟಲ್ಲೇ ಬಳಸ್ತಾ ಹೋಗ್ತೀವಿ. ಸೊ ಈ ಚಿಹ್ನೆಯನ್ನು ನಾವು ರೆಕ್ಟ್ಯಾಂಗಲ್ ಅಂತ ಕರಿಬೇಕು. ಇದನ್ನು ನಾವು ಪ್ರಾಸೆಸಿಂಗ್ ಆರ್ ಕ್ಯಾಲ್ಕುಲೇಷನ್ ಪಾರ್ಟಲ್ಲಿ ಬಳಸ್ತಾ ಹೋಗ್ತೀವಿ. ಸೊ ಈ ಚಿಹ್ನೆಯನ್ನು ನಾವು ರಾಂಬಸ್ ಅಂತ ಕರಿಬೇಕಾಗುತ್ತೆ. ಇದನ್ನು ನಾವು ಡಿಸಿಷನ್ ಆರ್ ಬ್ರಾಂಚಿಂಗಲ್ಲೇ ಬಳಸ್ತಾ ಹೋಗ್ತೇವೆ. ಸೊ ಈ ಚಿಹ್ನೆಯನ್ನು ಪ್ರಿಪರೇಷನ್ ಅಂತ ಕರಿಬೇಕು. ಇದನ್ನು ನಾವು ಫಾರ್ ಲೂಪಲ್ಲೇ ಬಳಸ್ತಾ ಹೋಗ್ತೇವೆ. ನಂತರ ಇದನ್ನು ನಾವು ಪ್ರೀಡಿಫೈನ್ಡ್ ಪ್ರಾಸೆಸ್ ಅಂತ ಕರಿಬೇಕಾಗುತ್ತೆ. ಇದನ್ನು ನಾವು ಸಬ್ ಪ್ರೋಗ್ರಾಮಲ್ಲಿ ಬಳಸ್ತಾ ಹೋಗ್ತೇವೆ. ನಂತರ ಈ ಸರ್ಕಲನ್ನು ಕನೆಕ್ಟರ್ ಅಂತ ಕರಿಬೇಕು. ಇದನ್ನು ನಾವು ಕನೆಕ್ಷನ್ಸ್ ಕೊಡಲಿಕ್ಕೆ ಯೂಸ್ ಮಾಡ್ತಾ ಹೋಗ್ತೇವೆ. ಸೊ ಕೊನೆಯದು ಬಂದು ಆ್ಯರೋಸ್. ಈ ಚಿಹ್ನೆಯನ್ನು ನಾವು ಆ್ಯರೋ ಅಂತ ಕರಿಬೇಕು. ಇದು ಕಂಟ್ರೋಲ್ ಫ್ಲೋವನ್ನು ತೋರಿಸ್ತಾ ಹೋಗುತ್ತೆ. ಓಕೆ, ಸೊ ಓಕೆ ಗೈಸ್, ಐ ಥಿಂಕ್ ಸೊ ಯು ನೌ ಯು ಕ್ಯಾನ್ say the meaning and name of different symbols used in the flowchart. So guys, now let us study about different types of constructs we used in the program. ನಾವು ಪ್ರೋಗ್ರಾಮಲ್ಲಿ ಬೇರೆ ಬೇರೆ ರೀತಿಯ ರಚನೆಗಳನ್ನು ಕಲಿತು ಹೋಗುವ. ಸೊ ಮೊದಲನೇದು ಬಂದು ಸೀಕ್ವೆನ್ಷಿಯಲ್ ಅಂತ ಹೇಳಿದ್ರೆ ಪ್ರತಿ ಸ್ಟೇಟ್ಮೆಂಟ್ ಒಂದರ ನಂತರ ಒಂದು ಮತ್ತೊಂದು ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ದ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟೆಡ್ one after the other is called a sequential type of constructs. ಸೊ ನೋಡಿ ಇಲ್ಲಿ ಯಾವ ರೀತಿ ಬರುತ್ತೆ. ಸ್ಟೇಟ್ಮೆಂಟ್ 1 ಆದ ನಂತರ ಸ್ಟೇಟ್ಮೆಂಟ್ 2 ಎಕ್ಸಿಕ್ಯೂಟ್ ಆಗುತ್ತೆ. ಸ್ಟೇಟ್ಮೆಂಟ್ 2 ಆದಮೇಲೆ ಸ್ಟೇಟ್ಮೆಂಟ್ 3 ಎಕ್ಸಿಕ್ಯೂಟ್ ಆಗುತ್ತೆ. ಹಾಗೆ ನಿರಂತರವಾಗಿ ಎಕ್ಸಿಕ್ಯೂಟ್ ಆಗುತ್ತೆ. ಸ್ಟೇಟ್ಮೆಂಟ್ n ತನಕ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಈ ರೀತಿ ಒಂದರ ನಂತರ ಮತ್ತೊಂದು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದರೆ ಈ ರೀತಿ ಮೆಥಡನ್ನು ಕರಿಬೇಕು, ಸೀಕ್ವೆನ್ಷಿಯಲ್ ಮೆಥಡ್ ಅಂತ ಕರಿಬೇಕಾಗುತ್ತೆ. ಸೊ ಲೆಟ್ ಅಸ್ ಸಿ ಆನ್ ಎಕ್ಸಾಂಪಲ್. ಟು ಫೈಂಡ್ ಏರಿಯಾ ಆ್ಯಂಡ್ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್. ಒಂದು ವೃತ್ತದ ವಿಸ್ತೀರ್ಣ ಮತ್ತು ಅದರ ಸುತ್ತಳತೆಯನ್ನು ಕಂಡುಹಿಡಿಯುವ. ಟು ಫೈಂಡ್ ಏರಿಯಾ ಆ್ಯಂಡ್ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್. ಓಕೆ, ಸೊ ನೌ ಲೆಟ್ ಅಸ್ ರೈಟ್ ಆಲ್ಗಾರಿದಮ್. ಈ ಒಂದು ಸಮಸ್ಯೆಗೆ ಆಲ್ಗಾರಿದಮ್ನ ಬರೀಬೇಕಾಗುತ್ತೆ. ಸೊ ಏರಿಯಾ ಮತ್ತು ಸರ್ಕಂಫರೆನ್ಸ್ ಕಂಡುಹಿಡಿಯೋದಕ್ಕೆ ಏನಿದೆ ಸೂತ್ರ? ಏರಿಯಾ ಈಕ್ವಲ್ ಟು ಪೈ ಆರ್ ಸ್ಕ್ವಯರ್. ಏರಿಯಾ ಈಕ್ವಲ್ ಟು ಪೈ ಆರ್ ಸ್ಕ್ವಯರ್. ಇಲ್ಲಿ ಪೈ ಬೆಲೆಯನ್ನು ಹಾಕಬೇಕಾಗುತ್ತೆ 3.14. ಆರ್ ಸ್ಕ್ವಯರನ್ನು ನಾವು ಆರ್ ಇಂಟು ಆರ್ ಅಂತ ಬರಿಬೋದು, ಆರ್ ಇಂಟು ಆರ್. ಓಕೆ, ಹಾಗೆ ಸುತ್ತಳತೆ ಸರ್ಕಂಫರೆನ್ಸ್ ಅದರ ಸೂತ್ರ ಏನಿದೆ? 2 ಪೈ ಆರ್. 2 ಇಂಟು ಪೈ ಇಂಟು ಆರ್ ಅಂತ ಬರಿಬೇಕಾಗುತ್ತೆ ನೀವು ಸಿ ಪ್ರೋಗ್ರಾಮಲ್ಲಿ. ಓಕೆ, 2 ಪೈ ಆರ್ ಅಂತ ಒಟ್ಟಿಗೆ ಬರೆಯೋಗಿಲ್ಲ. 2 ಇಂಟು ಪೈ ಇಂಟು ಆರ್. ಇಲ್ಲಿ ಪೈ ಅಂತ ಸಿಂಬಲ್ ಹಾಕಿ ಆ ಪೈ ಬೆಲೆಯನ್ನು ಬೇರೆ ಕಡೆ ನೀವು ಅದನ್ನು ತೋರಿಸ್ಬೋದು, ಅಥವಾ ಪೈ ಬೆಲೆಯನ್ನು ನೇರವಾಗಿ ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. 22/7 ಅಥವಾ 3.14. ಸೊ 2 ಇಂಟು ಮಾರ್ಕೇಜ್ ನಾರ್ಮಲಿ ಇದು ಮಲ್ಟಿಪ್ಲಿಕೇಶನ್ ಆಪರೇಟರ್ ಇನ್ ದ ಪ್ರೋಗ್ರಾಮಿಂಗ್. ನಾವು ಈ ಪ್ರೋಗ್ರಾಮಲ್ಲಿ ಈ ಸ್ಟಾರ್ ಚಿಹ್ನೆಯನ್ನು, ಆಸ್ಟರಿಕ್ ಚಿಹ್ನೆಯನ್ನು ನಾವು ಗುಣಿಸು ಚಿಹ್ನೆಯ ಬದಲಿಗೆ ಬಳಸ್ತಾ ಹೋಗ್ತೀವಿ. ಸೊ 2 ಇಂಟು ಪೈ ಇಂಟು ಆರ್ ಇದು ಸರ್ಕಂಫರೆನ್ಸಿಗೆ ಬರ್ತಕ್ಕಂಥ ಒಂದು ಫಾರ್ಮುಲಾ. ಓಕೆ, ಸೊ ಈ ಎರಡೂ ಫಾರ್ಮುಲನ್ನು ಅಬ್ಸರ್ವ್ ಮಾಡಿದಾಗ ನಾವು ರೇಡಿಯಸ್ ಕೊಟ್ಟರೆ ಆಯಿತು. ಇಫ್ ಯು ಗಿವ್ ದ ರೇಡಿಯಸ್, ನೋಡಿ ಆರ್ ಎಲ್ಲ ಕಡೆ ಇದೆ, ಇವೆಲ್ಲ ಕಾನ್ಸ್ಟೆಂಟ್ಸ್. ಇಫ್ ಯು ಗಿವ್ ರೇಡಿಯಸ್ ಮೀನ್ಸ್ ವಿ ಕ್ಯಾನ್ ಗೆಟ್ ಏರಿಯಾ, ವಿ ಕ್ಯಾನ್ ಗೆಟ್ ಸರ್ಕಂಫರೆನ್ಸ್. ಸೊ ಹಾಗಾಗಿ ಇನ್ ದಿಸ್ ಆಲ್ಗಾರಿದಮ್ ಇಲ್ಲಿ ರೇಡಿಯಸ್ ಮಾತ್ರ ಇನ್ಪುಟ್ ಆಗುತ್ತೆ. ಸೊ ನೋಡಿ ಆಲ್ಗಾರಿದಮ್ ಬರೆಯುವಾಗ ಸ್ಟೆಪ್ 1 ಸ್ಟಾರ್ಟ್ ಅಂತ ಬರೆದಿದ್ದೇನೆ. ನಂತರ ಸ್ಟೆಪ್ 2 ಅಲ್ಲಿ ಇನ್ಪುಟ್ ತೊಗೊಳ್ಬೇಕಾಗುತ್ತೆ. ಇನ್ಪುಟ್ ಯಾವುದಿದೆ ಇಲ್ಲಿ? ರೇಡಿಯಸ್ ಆರ್. ನಂತರ ಬರ್ತಕ್ಕಂಥದ್ದು ಕ್ಯಾಲ್ಕುಲೇಷನ್ ಪಾರ್ಟ್ ಸ್ಟೆಪ್ 3. ಇಲ್ಲಿ ಏರಿಯಾವನ್ನು ಕ್ಯಾಲ್ಕುಲೇಟ್ ಮಾಡಿ. ಸೊ ಫಾರ್ಮುಲಾ ಬರೀರಿ, ಪೈ ಆರ್ ಸ್ಕ್ವಯರ್. ಏನು ಬರೀಬೇಕು ನೀವು? 3.14 ಇಂಟು ಆರ್ ಅಂತ ಬರೀಬೇಕು. ಹಾಗೆ ಸರ್ಕಮ್ ಅಂತ ಬರೆದಿದ್ದೀನಿ. ನೀವು ಬೇರೆ ಬೇಕಾದರೆ ಬೇರೆ ಒಂದು ವೇರಿಯೇಬಲ್ನ ಕೊಡ್ಬೋದು. ಸರ್ಕಮ್
equal to 2 into pi into r, 2 into 3.14 into r ಆಗುತ್ತೆ. Step 4 output area and circum. Next step 5 ಬರುತ್ತೆ, ಅದನ್ನು ನೀವು ಸ್ಟಾಪ್ ಅಂತ ಮಾಡ್ಬೋದು. ಸ್ಟಾಪ್. ಓಕೆ, ಇಲ್ಲಿ ಎರಡು ಔಟ್ಪುಟ್ ಇದೆ ನೋಡಿ, ನಿಮಗೆ ಏರಿಯಾನೂ ಬರುತ್ತೆ, ಸರ್ಕಮ್ ಬರುತ್ತೆ. ಈ ವ್ಯಾಲ್ಯೂ ಗುಣಿಸ್ಕೊಂಡು ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಏರಿಯಾ. ದಿಸ್ ಆಲ್ ದ ವ್ಯಾಲ್ಯೂಸ್ ಈಸ್ ಸ್ಟೋರ್ಡ್ ಇನ್ ದ ಸರ್ಕಮ್. ಸೊ ದೇರ್ ಆರ್ ಟು ಔಟ್ಪುಟ್ಸ್, ಯಾವುದಲ್ಲ, ಏರಿಯಾ ಆ್ಯಂಡ್ ಸರ್ಕಮ್. ಸೊ ನೌ ಲೆಟ್ ಅಸ್ ಸಿ ಹೌ ಟು ಡ್ರಾ ಆ್ಯನ್ ಫ್ಲೋ ಚಾರ್ಟ್. ಹೌ ಟು ಡ್ರಾ ಎ ಫ್ಲೋ ಚಾರ್ಟ್. ಇಲ್ಲಿ ಸ್ಟಾರ್ಟ್ ಅಂತಿದೆ. ಓಕೆ, ಸೊ ನಿಮ್ಮ ಆಲ್ಗರಿದಮಲ್ಲಿ ಸ್ಟಾರ್ಟ್ ಇದ್ದಲ್ಲಿ ಏನು ಬರೀಬೇಕು, ನೀವು ಓವಲ್ ಸಿಂಬಲನ್ನು ಬರೀಬೇಕಾಗುತ್ತೆ. ಓವಲ್ ಬರೆದಲ್ಲಿ ಸ್ಟಾರ್ಟ್ ಅಂತ ಬರೀಬೇಕು. ಸೊ ಸ್ಟೆಪ್ 2 ನೆಕ್ಸ್ಟ್ ಸ್ಟೆಪ್ಪಿಗೆ ಬರ್ತೀರಾ. ಸೊ ಅಂದರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದಾಗ ನೀವು ಆ್ಯರೋ ಮಾರ್ಕ್ ಹಾಕಬೇಕಾಗುತ್ತೆ. ಆ್ಯರೋ ಮಾರ್ಕ್ ಅಂದರೆ ಕಂಟ್ರೋಲ್ ನೆಕ್ಸ್ಟ್ಗೆ ಹೋಯ್ತು. ಸೊ ನೆಕ್ಸ್ಟ್ ಇನ್ಪುಟ್ ಆರ್. ಇನ್ಪುಟ್ಟಿಗೆ ಇವಾಗಲೇ ಹೇಳಿದಾಗ ನಾನು ಪ್ಯಾರಲೋಗ್ರಾಮ್ ಚಿಹ್ನೆಯನ್ನು ನೀವು ಬಳಸಬೇಕು. ಯು ಹ್ಯಾವ್ ಟು ಯೂಸ್ ದ ಪ್ಯಾರಲೋಗ್ರಾಮ್. ಇನ್ಸೈಡ್ ಯು ಹ್ಯಾವ್ ಟು ಮೆನ್ಷನ್ ವೆದರ್ ಇಟ್ ಈಸ್ ಇನ್ಪುಟ್ ಆರ್ ಔಟ್ಪುಟ್. ಯಾಕಂದರೆ ಎರಡಕ್ಕೂ ನಾವು ಸೇಮ್ ಸಿಂಬಲನ್ನು ಬಳಸ್ತೀವಿ, ಪ್ಯಾರಲೋಗ್ರಾಮ್. ಹಾಗಾಗಿ ನೀವು ಒಳಗಡೆ ಬರೀಬೇಕು ಇದನ್ನು ಇನ್ಪುಟ್ ಅಂತ. ಇನ್ಪುಟ್ ಏನು ತೊಗೊಂಡಿದ್ರೆ ಇನ್ಪುಟ್ಟಲ್ಲಿ ಆರ್. ಓಕೆ, ಸೊ ನೆಕ್ಸ್ಟು ಸ್ಟೆಪ್ 3 ಇದು ಪ್ರಾಸೆಸಿಂಗ್ ಅಥವಾ ಕ್ಯಾಲ್ಕುಲೇಷನ್ ಪಾರ್ಟ್. ಸೊ ಹಿಯರ್ ಯು ಹ್ಯಾವ್ ಟು ಯೂಸ್ ದ ರೆಕ್ಟ್ಯಾಂಗಲ್. ಈ ರೆಕ್ಟ್ಯಾಂಗಲ್ ಚಿಹ್ನೆ ಬಳಸಬೇಕಾಗುತ್ತೆ, ಆಯತ ಚಿಹ್ನೆ ಬಳಸಬೇಕಾಗುತ್ತೆ. ಎಲ್ಲೆಲ್ಲಿ ಕ್ಯಾಲ್ಕುಲೇಷನ್ ಬರುತ್ತೋ ಅಥವಾ ಎಲ್ಲೆಲ್ಲಿ ಪ್ರಾಸೆಸಿಂಗ್ ಬರುತ್ತೋ ಯು ಹ್ಯಾವ್ ಟು ಯೂಸ್ ದಿಸ್ ರೆಕ್ಟ್ಯಾಂಗಲ್. ಅದರ ಒಳಗಡೆ ನೀವು ಬಳಸ್ತಕ್ಕಂಥ ಚಿಹ್ನೆಯನ್ನು ಫಾರ್ಮುಲಾವನ್ನು ಬರೀರಿ. ಏರಿಯಾ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ 3.14 ಇಂಟು ಆರ್ ಅಂತ ಬರೀಬಹುದು. ಹಾಗೆ ಸರ್ಕಮ್ ಈಕ್ವಲ್ ಟು 2 ಇಂಟು 3.14 ಇಂಟು ಆರ್ ಅಂತ ಬರೀರಿ. ಸೊ ನೆಕ್ಸ್ಟ್ ಸ್ಟೆಪ್ ಏನಿದೆ, ಔಟ್ಪುಟ್. ಸೊ ಔಟ್ಪುಟ್ಟಿಗೂ ಸಹ ನಾವು ಪ್ಯಾರಲೋಗ್ರಾಮನ್ನು ಬಳಸ್ತೀವಿ ನೋಡಿ. ಇನ್ಪುಟ್ ಆ್ಯಂಡ್ ಔಟ್ಪುಟ್ಟಿಗೆ ಎರಡು ಸೇಮ್ ಚಿಹ್ನೆಯನ್ನು ಬಳಸ್ತೀವಿ, ಎರಡು ಪ್ಯಾರಲೋಗ್ರಾಮ್. ಹಾಗಾಗಿ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು ಇದನ್ನು, ಔಟ್ಪುಟ್ ಇನ್ಪುಟ್ ಅಂತ. ಸೊ ದಿಸ್ ಈಸ್ ಔಟ್ಪುಟ್. ಓಕೆ, ಸೊ ಔಟ್ಪುಟ್ ಎರಡು ಔಟ್ಪುಟ್ ಇದೆ, ಯಾವುದಲ್ಲ, ಏರಿಯಾ ಆ್ಯಂಡ್ ಸರ್ಕಮ್. ಓಕೆ, ನಿಮಗೆ ಔಟ್ಪುಟ್ ಸಿಗುತ್ತೆ. ಸೊ ನೆಕ್ಸ್ಟ್ ಏನು, ಸ್ಟಾಪ್ ಆಗುತ್ತೆ. ಸ್ಟಾಪಿಗೆ ಮತ್ತು ಸ್ಟಾರ್ಟಿಗೂ ಎರಡು ಓವಲ್ ಸಿಂಬಲ್ ಇರೋದ್ರಿಂದ ನೀವು ಇಲ್ಲಿ ಸ್ಟಾಪನ್ನು ತೋರಿಸ್ಬೇಕಾಗುತ್ತೆ. ಸ್ಟಾಪ್ ಅಂತ ಬರಿಬೇಕಿಲ್ಲಿ. ಓಕೆ, ಬರೀ ಸಿಂಬಲ್ನ ಬರೆದ್ರೆ ಗೊತ್ತಾಗಲ್ಲ. ಸೊ ಯು ಹ್ಯಾವ್ ಟು ಮೆನ್ಷನ್ ವೆದರ್ ಇಟ್ ಈಸ್ ಸ್ಟಾರ್ಟ್ ಅಥವಾ ಸ್ಟಾಪ್ ಅಂತ, ಎಂಡ ಬಿಗಿನಿಂಗ್ ಅಂತ ತೋರಿಸ್ಬೇಕಾಗುತ್ತೆ. ಸೊ ದಿಸ್ ಈಸ್ ಹೌ ವಿ ಯೂಸ್ ಡಿಫ್ರೆಂಟ್ ಸಿಂಬಲ್ಸ್, ಓಕೆ, of a flow chart. Now let us see another example. To interchange the values of two variables. Okay, to interchange the values of two variables. For example, ಇವಾಗ a ಯಲ್ಲಿ 10 ಇರುತ್ತೆ, a ಯಲ್ಲಿ 10 ಇರುತ್ತೆ, ಬಿ ಯಲ್ಲಿ 20 ಇರುತ್ತೆ. ಓಕೆ, ಸೊ ಎಲ್ಲಿರ್ತಕ್ಕಂಥ ವ್ಯಾಲ್ಯೂ ಬಿಗೆ ಹೋಗಿರಬೇಕು, ಬಿಲಿರ್ತಕ್ಕಂಥ ವ್ಯಾಲ್ಯೂ ಎಗೆ ಹೋಗಿರಬೇಕು. ದ ವ್ಯಾಲ್ಯೂ ಮಸ್ಟ್ ಬಿ ಇಂಟರ್ಚೇಂಜ್. ಓಕೆ, ಆಫ್ಟರ್ ಪ್ರಾಸೆಸಿಂಗ್ ಎ ಯಲ್ಲಿ 20 ಇರಬೇಕು, ಬಿ ಯಲ್ಲಿ 10 ಇರಬೇಕಾಗುತ್ತೆ. ಸೊ ದಿಸ್ ಈಸ್ ಹೌ ವಿ have to get the answer. Okay, so ನೋಡಿ ಕ್ವಶನ್ ನೋಡಿ, ಟು ಇಂಟರ್ಚೇಂಜ್ ದ ವ್ಯಾಲ್ಯೂಸ್ ಆಫ್ ಟು ವೇರಿಯೇಬಲ್ಸ್. ಸೊ ಎರಡು ವೇರಿಯೇಬಲ್ ಬೇಕಾಗುತ್ತೆ, ಜನರಲ್ ಆಗಿ ತಗೊಳ್ಬೇಕು. ಎರಡು ವೇರಿಯೇಬಲ್ ಇನ್ಪುಟ್ ಎ ಬಿ ಅಂತ ತಗೊಳ್ಬೇಕಾಗುತ್ತೆ. ಸೊ ಸ್ಟೆಪ್ 3 ನೋಡಿ, ಸ್ಟೆಪ್ 1 ಸ್ಟಾರ್ಟ್ ಆಗಿದೆ. ಸ್ಟೆಪ್ 2 ಇನ್ಪುಟ್ ಎ ಬಿ. ಸೊ ಸ್ಟೆಪ್ 3ಯಲ್ಲಿ ಪ್ರಾಸೆಸಿಂಗ್ ಬರುತ್ತೆ, ಯಾವ ಟೈಪ್ ನೀವು ಅದನ್ನು ಇಂಟರ್ಚೇಂಜ್ ಮಾಡ್ತೀರಾ ಅಂತ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ, ಎಲ್ಲಿರ್ತಕ್ಕಂಥ ವ್ಯಾಲ್ಯೂವನ್ನು ನೀವು ಟೆಂಪ್ರರಿ ಒಂದು ವೇರಿಯೇಬಲ್ ತೊಗೊಳ್ಳಿ, ಟೆಂಪ್ರರಿ. ಎಲ್ಲಿರ್ತಕ್ಕಂಥ ವ್ಯಾಲ್ಯೂವನ್ನು ಟೆಂಪ್ರರಿಗೆ ಅದನ್ನು ಶಿಫ್ಟ್ ಮಾಡಿ. ಸೊ ಯಾವುದು ಖಾಲಿಯಾಗುತ್ತೆ, ಎ ಖಾಲಿಯಾಗಿದೆ ಅಂದ್ಕೊಳ್ಬೇಕು. ಓಕೆ, ಇವಾಗ ಬಿಲಿರುವ ವ್ಯಾಲ್ಯೂವನ್ನು ಎಗೆ ಹಾಕಿ ಕಾಪಿ ಮಾಡಬೇಕು ಇದನ್ನು. ಓಕೆ, ದಿಸ್ ಈಸ್ ಕಾಪಿಂಗ್ ಆರ್ ಅಸೈನಿಂಗ್ ದ ವ್ಯಾಲ್ಯೂ ಆಫ್ ಎ ಟು ಟೆಂಪ್. ಓಕೆ, ಟೆಂಪ್ ಈಕ್ವಲ್ ಟು ಎ ಅಲ್ಲ, ಎಲ್ಲಿರ್ತಕ್ಕಂಥ ಬೆಲೆಯನ್ನು ಟೆಂಪ್ ತಿಳ್ತಕ್ಕಂಥ ವೇರಿಯೇಬಲಿಗೆ ಕಾಪಿ ಮಾಡ್ಕೊಳ್ಳಿ. ಅವಾಗ
ಎರಡರಲ್ಲೂ ಸೇಮ್ ಇರುತ್ತೆ. ಇದರಲ್ಲೂ 10 ಇರುತ್ತೆ, ಇದರಲ್ಲೂ 10 ಇರುತ್ತೆ. ನೋಡಿ ಫಾರ್ ಎಕ್ಸಾಂಪಲ್ ಎಲ್ಲಿ 10 ಇದೆ, ಬಿಲಿ 20 ಇದೆ. ಎಲ್ಲಿ 10 ಇದೆ, ಟೆಂಪ್ರರಿಲಿ 10 ಬಂತು. ಓಕೆ, ಈಗ ಆಲ್ರೆಡಿ ಎಲ್ಲಿ 10 ಇದೆ. ಈಗ ಬಿಲಿರ್ತಕ್ಕಂಥ ವ್ಯಾಲ್ಯೂವನ್ನು ಎಗೆ ಕಾಪಿ ಮಾಡಿ. ಎಲ್ಲಿ ಮೊದಲು 10 ಇತ್ತು, ಆ 10 ಹೋಗುತ್ತೆ. ಬಿಲಿರ್ತಕ್ಕಂಥ 20 ಎಗೆ ಕಾಪಿ ಆಯಿತು. ಓಕೆ, ಇವಾಗ ಬಿಲಿರ್ತಕ್ಕಂಥ ವ್ಯಾಲ್ಯೂಗೆ ಯಾವ್ದು ಮಾಡಬೇಕು, ಟೆಂಪ್ರಲ್ಲಿ ಇರ್ತಕ್ಕಂಥ ವ್ಯಾಲ್ಯೂವನ್ನು ಕಾಪಿ ಮಾಡಬೇಕು. ಇದ್ರ ಆಲ್ರೆಡಿ 10 ಇದೆ, 10ಅನ್ನು ಬಿಗೆ ಹಾಕಿ. ಈಗ ಬಿಲಿ 10 ಇದೆ ನೋಡಿ, ಇಲ್ಲಿ ಬಂದಾಗ ಎಲ್ಲಿ 20 ಬರುತ್ತೆ, ಬಿಲಿ 10 ಬರುತ್ತೆ. ಓಕೆ, ಸೊ ದಿಸ್ ಈಸ್ ದ ಮೆಥಡ್ ಹೌ ವಿ ಸ್ವ್ಯಾಪ್ ಆರ್ ಹೌ ವಿ ಇಂಟರ್ಚೇಂಜ್ ದ ವ್ಯಾಲ್ಯೂಸ್. ಓಕೆ, ಎಲ್ಲಿರೋ ವ್ಯಾಲ್ಯೂವನ್ನು ಟೆಂಪ್ರರಿಗೆ ಕಾಪಿ ಮಾಡ್ಕೊಳ್ಳಿ. ಅಂದರೆ ಮೊದಲ ಎಲ್ಲಿರೋ ವ್ಯಾಲ್ಯೂ ಇಲ್ಲೇ ಇರುತ್ತೆ. ಬಿಲಿರೋ ವ್ಯಾಲ್ಯೂವನ್ನು ಹೇಗೆ ಕಾಪಿ ಮಾಡ್ಕೊಳ್ಳಿ. ಇವಾಗ ಎಲ್ಲಿ ಬಿಲಿರುವ ವ್ಯಾಲ್ಯೂ ಬಂದಿರುತ್ತೆ, ಟೆಂಪ್ರರಿ ಆಲ್ರೆಡಿ ಎಲ್ಲಿರುವ ವ್ಯಾಲ್ಯೂ ಇರುತ್ತೆ. ಸೊ ನೌ ಕಾಪಿ ದಿಸ್ ವ್ಯಾಲ್ಯೂ ಟು ಬಿ. ಓಕೆ, ನೌ ಯು ಕ್ಯಾನ್ ಗಿವ್ ದ ಔಟ್ಪುಟ್. ಓಕೆ, ಸೊ ವೆನ್ ಯು ಸಿ ದ ಔಟ್ಪುಟ್ ಎ ಬಿ, ದ ವ್ಯಾಲ್ಯೂಸ್ ಆರ್ ಇಂಟರ್ಚೇಂಜ್ಡ್. ಇಲ್ಲಿರ್ತಕ್ಕಂಥ ವ್ಯಾಲ್ಯೂ ಇಂಟರ್ಚೇಂಜ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಎಲ್ಲಿ 10, 20 ಇದ್ದರೆ ಇವಾಗ 20, 10 ಬರುತ್ತೆ ಆನ್ಸರ್. ಓಕೆ, I hope you understood this method. Now let us see how to write in the flowchart. So step 1, start ಇದೆ, ನೀವು vowel symbol ಹಾಕಬೇಕಾಗುತ್ತೆ. ಇಲ್ಲಿ vowel symbol ಸ್ಟಾರ್ಟಿಗೆ. ನಂತರ ಇನ್ಪುಟ್ಗೆ ಪ್ಯಾರಲೋಗ್ರಾಮ್ ಈ ಸಿಂಬಲ್ ಬರೀಬೇಕು. ಇದರ ಒಳಗಡೆ ನೀವು ಇನ್ಪುಟ್ ಎ ಬಿ ಅಂತ ಬರೆದಿದ್ದೀರಾ. ನೆಕ್ಸ್ಟ್ ಸ್ಟೆಪ್ ಪ್ರಾಸೆಸಿಂಗ್. ಈ ಪ್ರಾಸೆಸಿಂಗಲ್ಲಿ ನೀವು ಏನೋ ನೀವು ಮೆಥಡನ್ನು ಯೂಸ್ ಮಾಡಿದರೆ ಆ ಮೆಥಡನ್ನು ಬರೀಬೇಕಾಗುತ್ತೆ. ಎಲ್ಲಿರೋ ವ್ಯಾಲ್ಯೂವನ್ನು ಟೆಂಪ್ರರಿಗೆ ಕಾಪಿ ಮಾಡ್ಕೊಳ್ಳಿ. ಇವಾಗ ಬಿಲಿರೋ ವ್ಯಾಲ್ಯೂವನ್ನು ಎಗೆ ಕಾಪಿ ಮಾಡ್ಕೊಳ್ಳಿ. ಇವಾಗ ಎಲ್ಲಿ ಬಿಲಿರುವ ವ್ಯಾಲ್ಯೂ ಇರುತ್ತೆ, ಟೆಂಪ್ರರಿಲಿ ಆಲ್ರೆಡಿ ಎಲ್ಲಿರೋ ವ್ಯಾಲ್ಯೂ ಇರುತ್ತೆ. ಇದನ್ನು ಬಿಗೆ ಕಾಪಿ ಮಾಡ್ಕೊಳ್ಳಿ. ಓಕೆ, ಸೊ ನಾವು ಇದನ್ನು ಅಸೈನ್ಮೆಂಟ್ ಆಪರೇಟರ್ ಅಂತ ಕರಿತೀವಿ. ಅಸೈನ್ಮೆಂಟ್ ಆಪರೇಟರ್ ಇದು ಈಕ್ವಲ್ ಅಲ್ಲ, ನಿಮ್ಮ ಮ್ಯಾಥಮೆಟಿಕ್ಸ್ಲಿ ಬರುವ ರೀತಿ ಇದು ಈಕ್ವಲ್ ಅಲ್ಲ. ಓಕೆ, ಸೊ ಇದನ್ನು ನಾವು ಅಸೈನ್ಮೆಂಟ್ ಆಪರೇಟರ್ ಅಂತ ಯೂಸ್ ಮಾಡ್ತೀವಿ. ನಂತರ ಇವಾಗ ಎಲ್ಲಿರೋ ವ್ಯಾಲ್ಯೂ ಬಿಗೆ ಹೋಗಿರುತ್ತೆ, ಬಿಲಿರೋ ವ್ಯಾಲ್ಯೂ ಎಗೆ ಬಂದಿರುತ್ತೆ. ಸೊ ಯು ಕ್ಯಾನ್ ಗೆಟ್ ದ ಔಟ್ಪುಟ್ ಎ ಬಿ. ಓಕೆ, ದೆನ್ ಯು ಕ್ಯಾನ್ ಸ್ಟಾಪ್ ಇಟ್. ಓಕೆ, ದಿಸ್ ಈಸ್ ಅನದರ್ ಎಕ್ಸಾಂಪಲ್ ಟು ಇಂಟರ್ಚೇಂಜ್ ದ ವ್ಯಾಲ್ಯೂಸ್ ಆಫ್ 2 ವೇರಿಯೇಬಲ್. ಓಕೆ, ಇದೆಲ್ಲವೂ ಸಹ ಸೀಕ್ವೆನ್ಷಿಯಲ್ ಮೆಥಡ್ ಅಂತ ನಾವು ಕರಿತಾ ಹೋಗ್ತೀವಿ. ಸೀಕ್ವೆನ್ಷಿಯಲ್ ಮೆಥಡ್ಸ್. ಓಕೆ, ಸೊ ಸೀಕ್ವೆನ್ಷಿಯಲ್ ಕನ್ಸ್ಟ್ರಕ್ಟಲ್ಲಿ ಏನಾಗುತ್ತೆ, ಸ್ಟೇಟ್ಮೆಂಟ್ ಒಂದರ ನಂತರ ಮತ್ತೊಂದು ಎಕ್ಸಿಕ್ಯೂಟ್ ಹೋಗುತ್ತೆ. ಯಾವುದೇ ರೀತಿ ಬ್ರಾಂಚಿಂಗ್ ಬರಲ್ಲ. ಸೊ ದ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟೆಡ್ ಒನ್ ಆಫ್ಟರ್ ದ ಅದರ್ ಇಸ್ ಕಾಲ್ಡ್ ಸೀಕ್ವೆನ್ಷಿಯಲ್ ಟೈಪ್ ಆಫ್ ಕನ್ಸ್ಟ್ರಕ್ಟ್. ಓಕೆ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಸ್ಟೆಪ್ 1 ಬಂದಿದೆ, ಸ್ಟೆಪ್ 1 ನಂತರ ಸ್ಟೆಪ್ 2, 3, 4 ಅಥವಾ ಇಲ್ಲಿ ನೋಡಿ ಫ್ಲೋ ಚಾರ್ಟ್ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸ್ಟಾರ್ಟ್ ಬರುತ್ತೆ, ನೆಕ್ಸ್ಟ್ ಸ್ಟೆಪ್ ಬರುತ್ತೆ, ನೆಕ್ಸ್ಟ್ ಸ್ಟೆಪ್, ನೆಕ್ಸ್ಟ್ ಸ್ಟೇಟ್ಮೆಂಟ್ ಈ ಥರ ಸ್ಟೇಟ್ಮೆಂಟ್ಸ್ ಒಂದರ ನಂತರ ಒಂದು ಬರ್ತಾ ಇದೆ. ಸೊ ನಾನು ನಿಮಗೆ ಮುಂದಿನ ತರಗತಿಯಲ್ಲಿ ನಿಮಗೆ ಬ್ರಾಂಚಿಂಗ್ ಮತ್ತು ಇಟಿರೇಷನ್, ಓಕೆ, ಸೆಲೆಕ್ಷನ್ ಆ್ಯಂಡ್ ಇಟಿರೇಷನ್ ಮೆಥಡ್ನ ಹೇಳ್ಕೊಡ್ತಾ ಹೋಗ್ತೇನೆ. ಅಲ್ಲಿ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಯಾವ ರೀತಿ ನಾವು ಲೆಫ್ಟಿಗೆ ಫ್ಲೋ ಆಗುತ್ತೆ, ರೈಟಿಗೆ ಫ್ಲೋ ಆಗುತ್ತೆ, ಅಥವಾ ಮತ್ತೆ ಸ್ಟೇಟ್ಮೆಂಟ್ಸು ರಿಪೀಟ್ ಆಗುತ್ತೆ ಅಂತ ಹೇಳ್ತಕ್ಕಂಥ ಒಂದು ಮೆಥಡ್ನ ಹೇಳ್ಕೊಡ್ತಾ ಹೋಗ್ತೇನೆ. ಸೊ ಈ ರೀತಿಯ ಅನೇಕ ಪ್ರಾಬ್ಲಮ್ಗಳಿಗೆ ನೀವು ಆಲ್ಗರಿದಮ್ ಮತ್ತು ಫ್ಲೋ ಚಾರ್ಟನ್ನು ಬರೆದು ಕಲಿಬೇಕಾಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.